ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಸೋನಿ ಕನ್ನಡ ಲಾಗ್ಸ್ಗೆ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನಾವು ಚೆನ್ನಾಗಿದ್ದೀವಿ ನೋಡಿ. ನಾನು ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಇವತ್ತು ಬೆಳಗಿನಿಂದ ಸಾಯಂಕಾಲವರೆಗೂ ನಾನು ಏನು ಮಾಡಿದೆ ಅಂತ ಫುಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ನಮಗೆ ಬೇಗ ಆಗುತ್ತೆ. ಮತ್ತು ಗ್ಯಾಸ್ ಒಲೆ ಕೂಡ ಅಷ್ಟೇ, ನಾನು ರಾತ್ರಿಯೇ ಒರೆಸಿಟ್ಟು ಕ್ಲೀನಾಗಿ ಮಲ್ಕೊಂಡ್ಬಿಡ್ತೀನಿ. ನಮ್ಮ ಅಜ್ಜಿನೂ ಹಾಗೆ ಮಾಡ್ತಾಯಿದ್ರು. ಅವಾಗ ಹಿಂದಿನ ಕಾಲದಲ್ಲೆಲ್ಲ ಒಲೆ ಇತ್ತು. ಬೆಳಗ್ಗೆ ಎದ್ದು ಒಲೆ ತೊಳೆದು ಅದಕ್ಕೆ ಪೂಜೆ ಮಾಡ್ತಾಯಿದ್ರು. ಬಟ್ ನಾನು ಅದನ್ನೇ ರೂಢಿಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಬಿಸಿನೀರು ಕುಡಿದು ನಾನು ದಿನಚರಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಹಾಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಭುವನ್ಗೆ ಎಬ್ಬಿಸ್ತಾ ಇದ್ದೆ. ಇನ್ನೂ ಮಲಗಿದ್ದಾನೆ. ಭುವನ್ ಎದ್ದೆ ಹೇಳಿದ್ದಿಲ್ಲ. ಭುವನ್, ಎದ್ದೇಳು, ಹೇಳು, ಸ್ಕೂಲ್ ಟೈಮ್ ಆಯ್ತು, ಹೇಳು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಅನ್ನ ರೆಡಿ ಆಗಿದೆ. ಹಾಗೆ ಅನ್ನ ಆಗೋಷ್ಟೊತ್ತಿಗೆ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ನೀನು ಮಕ್ಕಳು ಚಿತ್ರಾನ್ನ ಗೊಜ್ಜು ಕಲಿಸ್ಕೊಟ್ಟು ತಿಂದು ಹೋಗ್ಬಿಡ್ತಾರೆ. ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ಸೋನುದು ಒಂದು ಎಕ್ಸಾಮ್ ನಡೀತಾ ಇದೆ ಇವಾಗ. ಸೋನು ಬೇಗ ಎದ್ದು ಸ್ನಾನ ಮಾಡಿ ಓದ್ತಾ ಕುಳ್ತಿದ್ಲು. ಇನ್ನೇನು ನಾಷ್ಟ ಹಾಕ್ಕೊಡ್ಬೇಕು, ಇಬ್ರಿಗೂ ರೆಡಿ ಮಾಡಿ ಹಾಕ್ಕೊಡ್ತೀನಿ. ತಮ್ಮ ನೋಡಿ, ನೀನು ಬೇಗ ರೆಡಿ ಆಗು, ಇಲ್ಲಾಂದರೆ ಬಿಟ್ಟೋಗ್ತೀನಿ ಅಂತ ಹೇಳಿದ್ಕೆ ಮುಖ ನೋಡಿ ಇವನು ಹೆಂಗೆ ಮಾಡೋನೆ. ಅವ್ನು ಬಿಟ್ಟೋಗ್ತೀನಿ ಅಂದರೆ ಸಾಕು, ಇವನು ಹಿಂಗೆ ಮಾಡ್ತಾನೆ. ಅವನು ಆಲ್ರೆಡಿ ರೆಡಿ ಆಗ್ತಾ ಇದ್ದ. ಇವಳಿಗೂ ನಾನು ತಲೆ ಬಾಚಿ ರೆಡಿ ಮಾಡ್ತಾ ಇದ್ದೆ. ಬೆಳಗ್ಗೆ ನಾವು ಎಷ್ಟು ಬೇಗ ಎದ್ದರೂ ಕೂಡ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಬೇರೆ ಯಾವುದು ಕೆಲಸ ಮಾಡೋಕ್ಕಾಗಲ್ಲ. ಇವರೆಲ್ಲ ಹೋದ್ಮೇಲೆ ನಾನು ಒಂದೊಂದು ಕೆಲಸ ಮಾಡ್ಕೊಳ್ತೀನಿ. ಮತ್ತು ಎಕ್ಸಾಮ್ ಇದೆ, ಮಧ್ಯಾಹ್ನ ಹೊತ್ತಿಗೆ ಕರಿಯೋಕ್ಕೆ ಹೋಗಬೇಕು. ಇವ್ರಿಗೆ ಕಳಿಸಿ ಇನ್ನೇನಪ್ಪ ಕೆಲಸ ಮಾಡಬೇಕು ಅನ್ನೋಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ನನ್ನ ಮಗಳು ನೋಡಿ, ಸುಮ್ಮನೆ ನಿಂತ್ಕೊಳ್ಳಮ್ಮ ಅಂದರೆ ತಲೆ ಬಾಚು ಹಾಗೂ ಅಷ್ಟು ಡ್ಯಾನ್ಸ್ ಮಾಡ್ತಿರ್ತಾಳೆ. ಡ್ಯಾನ್ಸ್ದು ತುಂಬಾ ಹುಚ್ಚು ಇವಳಿಗೆ. ಹಾಗೂ ಡ್ಯಾನ್ಸ್ ಕ್ಲಾಸ್ಗೂ ಸೇರಿಸಿದ್ದೀವಿ. ನಮ್ಮ ಭುವನ್ಗೆ ಊಟ ತಿನ್ನಿಸೋದೇ ನಂಗೆ ಒಂದು ದೊಡ್ಡ ಸಮಸ್ಯೆ. ಅವ್ನು ಊಟನೇ ತಿನ್ನಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೀವೇನಾದರೂ ಟಿಪ್ಸ್ ಇದ್ದರೆ ಹೇಳಿ ಫ್ರೆಂಡ್ಸ್ ನನಗೆ. ಬಟ್ ಎಷ್ಟು ಟ್ರೈ ಮಾಡ್ತೀನಿ ಅಂದರೆ ನಾನು, ಬಟ್ ಇವಳ್ದು ನನಗೇನು ಸಮಸ್ಯೆ ಇಲ್ಲ, ಇವಳು ತಿಂತಾಳೆ. ಇಬ್ಬರಿಗೂ ಸ್ಕೂಲ್ ಟೈಮ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವಳು ತಲೆ ಬಾಚಿ ನಾನೇ ತಿನ್ನಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಭುವನ್ ಮಾತ್ರ ತಿಂತಾನೆ ಇರಲಿಲ್ಲ. ಅದಕ್ಕೆ ಇಬ್ರಿಗೂ ನಾನೇ ತಿನ್ನಿಸ್ತಾ ಇದ್ದೆ. ಆಗಿನ ಕಾಲದಲ್ಲಿ ಮಕ್ಕಳಿಗೆ ತಿನ್ನಿಸ್ತಾನೆ ಇರಲಿಲ್ಲ, ಅವರೇ ತಿಂದು ಅವರೇ ರೆಡಿಯಾಗಿ ಸ್ಕೂಲ್ಗೆಲ್ಲ ಹೋಗ್ತಾಯಿದ್ರು. ಮತ್ತು ಹೇಗೆ ಬೆಳೀತಾಯಿದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈಗಿನ ಕಾಲದ ಮಕ್ಕಳಿಗಂತೂ ಎಷ್ಟೇ ನಾವು ತುತ್ತು ಮಾಡಿ ತಿನ್ಸಿದ್ರು ತಿನ್ನಲ್ಲ, ತಿನ್ನಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ ನೋಡಿ. ಹಾಗೂ ಕೊನೆಗೂ ರೆಡಿಯಾಗಿ ಸ್ಕೂಲ್ಗೆ ಹೊರಟ್ರಿಬ್ರು. ಇನ್ನೇ ನಮ್ಮ ತಮ್ಮ ಬಿಟ್ಟಿದ್ದಾನೆ. ಇಬ್ಬರು ಜ್ಯೂಸ್ ಕಿತ್ಕೊಂಡಿದ್ದಾಳೆ ಅವಳು ಮ್ಯಾಮಿಗೆ ಕೊಡೋಕ್ಕೆ. ನನ್ನ ಮಗ ನೋಡಿ ಮುಂದೆ ಕೂತ್ಕೋತಿದ್ದಾನೆ. ಇನ್ನೇನು ಬಿಟ್ಟು ಹೋಗ್ತಾನೆ ಅಂತ ಅಷ್ಟೊಂದು ಅರ್ಜೆಂಟಾಗಿ ಓಡ್ತಾ ಇದ್ದಾನೆ, ಅರ್ಧಂಬರ್ಧ ತಿಂದು. ಕೊನೆಗೆ ಹೋಗೇ ಬಿಟ್ಟರು. ನನ್ನ ಮಗಳಂತೂ ಫುಲ್ ಕೊನೆವರೆಗೂ ಎಂಡ್ ಆಗೋವರೆಗೂ ಬಾಯ್ ಮಾಡ್ತಾಳೆ, ಅಲ್ಲಿ ಮಾಯ ಆಗೋವರೆಗೂ. ನೋಡಿ, ಕಾಣ್ತಿದೆಯಲ್ವಾ, ಬಾಯ್ ಮಾಡ್ತಾ ಇದ್ದಾಳೆ ಅವಳು. ಮೇಲ್ಗಡೆಯಿಂದನೇ ಮಾಡ್ತಾಯಿದ್ದೀನಿ. ನನ್ನ ಗಿಡಗಳ ವ್ಯವಸ್ಥೆ ನೋಡಿ ಹೆಂಗಾಗಿದೆ. ನಮ್ಮ ಗಿಡಗಳದ್ದು ಒಂದು ಲಾಗ್ ಮಾಡಬೇಕು ನಾನು. ಎಲ್ಲ ಹಸು ತಿಂದು ಹೋಗ್ಬಿಟ್ಟಿದೆ ಇವಾಗ. ಇದು ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಆಲ್ರೆಡಿ ಒಂದು ಮೊಗ್ಗಾಗಿದೆ. ಮೊಗ್ಗು ಇವಾಗ ಕೊಡ್ತಾ ಇದೆ. ಇದು ಚೆನ್ನಾಗಿದೆ. ಗಿಡಗಳಂದರೆ ತುಂಬ ಇಷ್ಟ. ಇದನ್ನು ಹೂವು ಬಿಟ್ಟಿದ್ದು, ನಾನು ಹೂವು ಕಿತ್ಕೊಂಡಿದ್ದೀನಿ ಇವಾಗ. ಚಿಕ್ಕ ಪಾಟಲ್ಲಿ ಹಾಕಿರೋದು. ಇನ್ನು ನನ್ನ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ನಾನು. ಅಪ್ಪ, ಬೆಳಗ್ಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ನನಗಂತೂ. ಮಕ್ಕಳನ್ನ ರೆಡಿ ಮಾಡೋದು, ತಿನ್ನಿಸೋದು. ಪಾಪ ಅವನು ಹಂಗೂ ಅರ್ಧಂಬರ್ಧ ತಿಂದು ಹೋದ. ಏನು ಮಾಡೋಕ್ಕಾಗಲ್ಲ. ಇವಾಗ 11:30 ಬರ್ತಾನಲ್ವ, ಮತ್ತೆ ತಿರ್ಗಿ ಹಾಕ್ಕೊಡ್ತೀನಿ, ತಿಂತಾನೆ. ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ದೇವ್ರ ಮನೆನ ಕ್ಲೀನಾಗಿ ಒರೆಸಿ ಇಟ್ಟಿದ್ದೀನಿ ನಾನು ಇವಾಗ ಆಲ್ರೆಡಿ.
ಇನ್ನೇನು ವಿಡಿಯೋ ಲೆಂತಿ ಆಗುತ್ತೆ ಅಂತ ದೇವರೆಲ್ಲ ತಿಕ್ಕಿ ತೊಳೆದು ಇಟ್ಬಿಟ್ಟಿದ್ದೀನಿ. ಆಲ್ರೆಡಿ ರಂಗೋಲಿ ಕೂಡ ಬಿಡಿಸಿದ್ದೀನಿ ನಾನು. ಈ ರಂಗೋಲಿ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು ನನಗೆ. ಮತ್ತು ಈ ರಂಗೋಲಿನ ನಾನು ತುಂಬ ಜನಕ್ಕೂ ಹೇಳ್ಕೊಟ್ಟಿದ್ದೀನಿ ಹೇಗೆ ಬಿಡಿಸ್ಬೇಕು ಅಂತ. ಇದನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದು ನಾನು ಹೇಳಿದ್ದೀನಿ. ಇವಾಗ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮನಸ್ಸಲ್ಲಿ ಏನನ್ನು ಕೇಳಿಕೊಂಡು ನಾವು ಈ ರಂಗೋಲಿನ ಬಿಡಿಸಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಇದಕ್ಕೆ ಕುಬೇರ ರಂಗೋಲಿ ಅಂತೀವಿ ನಾವು. ಲಕ್ಷ್ಮೀ ತಾಯಿಗೆ ಕನಕಾಂಬರ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಮ್ಮ ಮನೆಯವರು ಕನಕಾಂಬರ ಹೂವು ತೊಗೊಂಬಂದು ಇಡ್ತಾರೆ. ಮನೇಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರಿಗೆ ಮಾತ್ರ ಹೂವು ಮಿಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಒಂದು ವೇಳೆ ಏನಾದರೂ ನಾನು ಮಿಸ್ ಮಾಡಿದ್ರೆ ನಮ್ಮ ಮನೆಯವರಂತೂ ಮಿಸ್ ಮಾಡೋದೇ ಇಲ್ಲ. ಹೂವು ಇಲ್ಲಾಂದರೆ ಅವ್ರು ಪೂಜೆನೇ ಮಾಡಲ್ಲ. ಹೂವು ತೊಗೊಂಬಂದು ಪೂಜೆ ಮಾಡ್ತಾರೆ. ಮತ್ತು ದೇವ್ರಿಗೂ ಅಷ್ಟೇ ಅಲ್ವಾ, ಹೂವು ಇದ್ರೇ ಅಲಂಕಾರ ಚೆನ್ನಾಗಿರುತ್ತೆ. ಶುಕ್ರವಾರ ಮಂಗಳವಾರ ಅಂತೂ ಪೂಜೆ ಮಾಡೋಕ್ಕೆ 1 ಅವರ್ ಟೈಮ್ ಬೇಕೇ ಬೇಕು. ಯಾಕಂದರೆ ಎಲ್ಲ ತಿಕ್ಕಿ ತೊಳೆದು ಅಲಂಕಾರ ಮಾಡೋಕ್ಕೆ. ಫ್ರೆಂಡ್ಸ್, ಇನ್ನೊಂದು ಮೇನ್ ಹೇಳಬೇಕಂದ್ರೆ ನಿಮ್ಮ ಹತ್ರ, ಏನಪ್ಪ ಇವರು ನೈಟಿ ಮೇಲೆ ಪೂಜೆ ಮಾಡ್ತಿದ್ದಾರೆ ಅನ್ಕೋಬೇಡಿ. ಯಾಕಂದರೆ ನಾನು ಪೂಜೆ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ಮಕ್ಕಳನ್ನ ಕರಿಯೋಕ್ಕೆ ಹೋಗಬೇಕು, ಟೈಮ್ ಆಗುತ್ತೆ. ನಾನು ವೀಡಿಯೋಗೋಸ್ಕರ ಯಾವುದೇ ರೀತಿ ರೆಡಿ ಆಗಿರೋದಿಲ್ಲ. ನ್ಯಾಚುರಲ್ ಆಗಿ ಹೇಗಿರ್ತೀನಿ ಹಾಗೆ ವಿಡಿಯೋ ಮಾಡ್ತೀನಿ. ನೋಡಿ, ನಾನು ಈ ಥರ ಪೂಜೆ ಮಾಡ್ತಾ ಇದ್ದೀನಿ. ಇನ್ನೇನು ಕುಬೇರ ರಂಗೋಲಿ ಬಿಡಿಸ್ದೆ. ಇದು ಕುಬೇರ ರಂಗೋಲಿನ ತುಂಬ ಜನ ಕೇಳಿದ್ದಾರೆ ನನಗೆ. ನನಗೂ ಒಬ್ಬರು ಫ್ರೆಂಡ್ ಬಿಡಿಸ್ಕೊಟ್ಟಿದ್ರು. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಈ ಥರ ಬಿಡಿಸಿ, ತುಂಬ ಒಳ್ಳೆಯದಾಗುತ್ತೆ ಅಂತ. ನೀವು ಬಿಡಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ಏನೇ ಸಮಸ್ಯೆ ಬಂದರೂ ಹೋಗುತ್ತೆ. ಮತ್ತು ನಾವು ಮನೇಲಿ ದುಡ್ಡಿನ ಸಮಸ್ಯೆ ಬಂದರೂ ಪರಿಹಾರ ಆಗುತ್ತೆ. ಮತ್ತು ನಾವು ಏನೇ ಕೇಳ್ಕೊಂಡ್ರೂ ಆಗುತ್ತೆ. ನೀವು ಈ ಥರ ಪೂಜೆ ಮಾಡಿ. ತುಪ್ಪದ ದೀಪ ಲಕ್ಷ್ಮಿಗೆ ತುಂಬ ಇಷ್ಟ. ಅದಕ್ಕೆ ನಾನು ಶುಕ್ರವಾರ ಮಂಗಳವಾರ ತುಪ್ಪದ ದೀಪ ಹಚ್ತೀನಿ. ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಾವು ಮನೇಲಿ ಕೆಲವೊಂದು ಟೈಮು ಶಾಂತಿ ನೆಮ್ಮದಿ ಎಲ್ಲ ಇರಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕಾಗುತ್ತೆ. ನಮ್ಮ ರಾಯರು ವರ ಕೊಟ್ಟರು ನನಗೆ. ನಾನು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಎಂದು ಕಂಪಲ್ಸರಿ ಆರತಿ ಹಚ್ಚಿ ಆರತಿ ಬೆಳಗ್ತೀನಿ. ತುಂಬಾ ಒಳ್ಳೆಯದಾಗುತ್ತೆ ಈ ಥರ ಮಾಡೋದ್ರಿಂದ. ನಾವು ದೇವ್ರ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಬಾಗಿಲು ಪೂಜೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ನಾವು ಹಿರಿಯರು ಸುಮ್ಮನೆ ಮಾಡಿಲ್ಲ ಯಾವುದೇ ಆದರೂ. ಅದಕ್ಕೆ ಅದು ಒಂದು ದೈವಿಕ ಶಕ್ತಿ ಇದೆ. ಏನೇ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಬಾಗಿಲಿಂದನೇ ಬರೋದು. ಪೂಜೆ ಮಾಡೋದ್ರಿಂದ ಎಲ್ಲ ನೆಗೆಟಿವ್ ಆಚೆನೇ ಇರುತ್ತೆ, ಪಾಸಿಟಿವ್ ಮಾತ್ರ ಒಳಗಡೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಅದೇ ರೀತಿನ ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮ ಹಿರಿಯರು ಮಾಡಿರೋದು ತುಂಬಾ ಒಳ್ಳೆಯದಿದೆ ಅಲ್ವಾ. ಪೂಜೆನೂ ಮಾಡಿ ಆಯಿತು. ನಾನು ಫಸಲು ಪೂಜೆ ಮಾಡಿ ನಾನು ಮುಗಿಸ್ದೆ ಫ್ರೆಂಡ್ಸ್ ಎಲ್ಲ. ದೇವ್ರ ಪೂಜೆ ಆದಮೇಲೆ ನಾನು ಇವಾಗ ಮತ್ತೆ ಸ್ವಲ್ಪ ಒಂದೆರಡು ಮಂತ್ರ ಹೇಳ್ತೀನಿ. ಹಾಕ್ತಾಯಿದ್ದೀನಿ. ಇವಾಗ ನಮ್ಮದು ಸೆಮಿ ಆಟೋಮೆಟಿಕ್ ಇರೋದು. ಈ ಥರ ನಾನು ಪೈಪಿಂದ ನೀರು ಬಿಡ್ತೀನಿ, ಲಿಕ್ವಿಡ್ ಹಾಕಿ, ಆಮೇಲೆ ಕ್ಲೀನ್ ಆಗುತ್ತೆ. ನೋಡಿ, ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಅಂದರೆ ಮನೇನೂ ನೋಡಿಕೊಂಡು ಮಕ್ಕಳನ್ನೂ ನಿಭಾಯಿಸ್ಕೊಂಡು ಸಿಗೋ ಟೈಮಲ್ಲಿ ವೀಡಿಯೋ ಮಾಡ್ತಾ ಇರ್ತೀವಿ. ನೀವು ಅದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರೆ ಹೇಗೆ ಹೇಳಿ? ಸಪೋರ್ಟ್ ಮಾಡಿದ್ರೆ ಅಲ್ವಾ ನಮಗೂ ಖುಷಿ ಆಗೋದು. ಒಂದು ವೀಡಿಯೋಗೆ ಏನಿಲ್ಲ ಅಂದರೂ 2 ದಿವಸ ತೊಗೊಳ್ತೀನಿ ನಾನು ಎಡಿಟಿಂಗ್ ಮಾಡೋಕ್ಕೆ, ವಾಯ್ಸ್ ರೆಕಾರ್ಡಿಂಗ್ ಕೊಡೋಕ್ಕೆ. ಅದರಲ್ಲೂ ನನಗೆ ವ್ಯೂಸ್ ಬಂದಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಕೆಲವೊಬ್ಬರು ಹಾಗೆ ನೋಡ್ತಾ ಇರ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಮಗೂ ಖುಷಿ ಆಗುತ್ತೆ. ನೋಡಿ, ಇವಾಗ ತಿಂಡಿ ತಿಂತೀನಿ. ತಿಂಡಿ ತಿಂದು ಮಕ್ಕಳು ಕರೆಯೋಕ್ಕೆ ಹೋಗಬೇಕು, ಟೈಮ್ ಆಗುತ್ತೆ. ನೋಡಿ, ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಅಲ್ವಾ. ನಮ್ಮ ಆಲ್ಮೋಸ್ಟ್ ನಾನು ಅನ್ನೋದು ಮನೇಲಿರೋ ಹೌಸ್ ವೈಫ್ ಎಲ್ಲರ ಕಥೆನೂ ಇದೆ ಅಂತ ಅಂದ್ಕೊತೀನಿ. ತಿಂಡಿ ತಿನ್ನೋಣ ಇವಾಗ. ತಿಂಡಿ ತಿಂದುಬಿಟ್ಟು ನಾನು ಮಕ್ಕಳು ಕರೆಗೆ ಹೋಗ್ತೀನಿ. ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಬೇಗ ಬಿಡುತ್ತಾರೆ. ಇವಾಗ ಬೇಗ ಬಿಡ್ತಾರೆ, 11:15ಗೆಲ್ಲ ಬಿಡ್ತಾರೆ. ನಾನು 11:15ಕ್ಕೆ ಹೋಗ್ಬಿಡ್ತೀನಿ. ನೋಡಿ, ಆಲ್ರೆಡಿ 10 ಗಂಟೆ. ಅಷ್ಟು ಬೇಗ ಇದ್ದರೂ ಇಲ್ಲಿವರೆಗೂ ಬಂತು ಟೈಮು. 11:30 ಆಗೇ ಬಿಡ್ತು. ಆವಾಗಲೇ ನಾನು ಮಕ್ಕಳು ಕರೆಯೋಕ್ಕೆ ಹೋಗಬೇಕು, ಟೈಮ್ ಆಗೇ ಬಿಡ್ತು. ಇನ್ನೇನು ಬಟ್ಟೆ ಹಾಕಿದ್ನಲ್ಲ ಅದನ್ನು ಬಂದು ತೆಗಿತೀನಿ. ನಾನು ಆಚೆ ಹೋಗ್ತಾ ಇರೋದ್ರಿಂದ ಬಿಸಿಲಿಗೆ ಸ್ಕಿನ್ನು ಟ್ಯಾನ್ ಆಗುತ್ತೆ. ಬಟ್ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನನ್ನ ಸ್ಕಿನ್ ಕೇರ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಅಂದರೆ ಸ್ಕಿನ್ನು ಟ್ಯಾನ್ ಆಗೋದು ಏನೂ ಇರಲ್ಲ, ಅಥವಾ ಬಿಸಿಲಿಗೆ ಓಡಾಡ್ತೀವಲ್ವ ಬಂಗ್ ಆಗೋದಿಲ್ಲ. ಸ್ಕಿನ್ನು ಸಾಫ್ಟ್ ಆಗಿರುತ್ತೆ. ಈ ಥರ ಕೋನ್ಸ್ ನೋಡಿ, ಈ ಥರ ಆಯಿಲಿ ಆಗಿರುತ್ತೆ. ಹೋಗಿ ಬರೋಷ್ಟೊತ್ತಿಗೆ ಇದು ಆಯಿಲ್ ಎಲ್ಲ ಹೋಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಮಕ್ಕಳು ಕರ್ಕೊಂಡು ಬಂದಮೇಲೆ ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಎಲ್ಲರೂ ಫುಲ್ ನೋಡಿ. ನಮ್ಮ ಸೋನುಗೆ ಮೊದಲು ತಂದುಬಿಟ್ಟಿದ್ದೆ, ಆಮೇಲೆ ಭುವನಕ್ಕೆ ಕರಿಯೋಕ್ಕೆ ಹೋಗಿದ್ದೆ. ಇನ್ನೇನು ಸೋನು ವೀಡಿಯೋ ಮಾಡ್ತಾಯಿದ್ಲು ನಾನು ಗಾಡಿ ಓಡಿಸೋದನ್ನ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಇನ್ನೇನು ಬಿಸಿಲು ಬೇರೆ ಜಾಸ್ತಿ ಇದೆ, ಗಿಡಗಳಿಗೆ ನೀರು ಹಾಕಿ ಮೇಲೆ ಹೋಗೋಣ ಅಂತ ಎಲ್ಲ ನೀರು ಹಾಕ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಸೋನು ನನಗೆ ಸ್ವಲ್ಪ ವೀಡಿಯೋ ಮಾಡಿ ಹೆಲ್ಪ್ ಮಾಡ್ತಾಯಿದ್ಲು. ನೋಡಿ, ಇದೆಲ್ಲ ನಮ್ಮ ಓನರ್ ಆಂಟಿ ಗಾರ್ಡನು. ಅವರು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ತುಂಬ ಎಲ್ಲ ವೆರೈಟಿ ಗಿಡಗಳು ಹಾಕಿದ್ದಾರೆ. ನನಗೆ ಗಾರ್ಡನ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಕೇರ್ ಮಾಡ್ತೀನಿ. ಒಂದು ಸತಿ ಅಂತಿರ್ತಾರೆ, ಇನ್ನು ಆ ಗಿಡಗಳಿಗೆ ಕೊಟ್ಟಿರೋ ಕೇರ್ನ ಮಕ್ಕಳಿಗೂ ಕೊಡು ಅಂತಿರ್ತಾರೆ ನಮ್ಮ ಮನೇಲಿ. ಬಟ್ ಎಲ್ರಿಗೂ ಕೇರ್ ಮಾಡ್ತೀನಿ, ನನಗೆ ಗಿಡಗಳಂದರೆ ತುಂಬಾ ಇಷ್ಟ. ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತೀನಿ, ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳು ಒಣಗುತ್ತೆ, ಅದಕ್ಕೆ ನೀರು ಹಾಕ್ಬಿಟ್ಟು ಮೇಲೆ ಹೋಗ್ತೀನಿ. ನೋಡಿ, ರೋಸ್ ಗಿಡಗಳಿಗೆ ಎಷ್ಟೊಂದು ಮೊಗ್ಗಾಗಿದೆ, ತೋರಿಸ್ತಾ ಹತ್ರದಿಂದ. ಮಲ್ಲಿಗೆ ಅವು ನೋಡಿ, ಇದು ನಿಮಿಷ ಕೈ ಬಿಡು. ನೋಡಿ, ಮಲ್ಲಿಗೆ ಹೂವು ಇದೆ. ನನ್ನ ಗಿಡ ಹೇಗಿದೆ ಕಾಮೆಂಟ್ ಮಾಡಿ ಹೇಳಿ. ನನ್ನ ಮಗಳು ಹಾಕ್ತೀನಿ ಅಂತ ಸ್ವಲ್ಪ ಹಾಕು. ಸರಿ, ಎಲ್ಲ ದಾಸವಾಳವಿನ ಗಿಡ ಹಸು ತಿಂದು ಹೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಇದು. ಗಿಡಗಳು ಈ ಥರ ಆಗಿದೆ. ಆಲ್ಮೋಸ್ಟ್ ಎಲ್ಲ ಗಿಡಗಳು ತುಂಬ ಚಿಗುರು ಚೆನ್ನಾಗಿ ಬಂದಿತ್ತು. ಇವಾಗ ಎಲ್ಲನೂ ಹಸು ತಿಂದೋಗ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿತ್ತು ನನಗೆ, ಎಷ್ಟು ಚೆನ್ನಾಗಿ ಬಂದಿರೋ ಗಿಡಗಳು ಹಸು ತಿಂದೋಗ್ಬಿಡ್ತು. ನೋಡಿ, ರೋಸ್ ಗಿಡಕ್ಕೆ ಎಷ್ಟೊಂದು ಮೊಗ್ಗಾಗಿದೆ. ಸೋನುಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ನೋಡಿ, ಡ್ರಾಯಿಂಗ್ ಹೇಗೆ ಬಿಡಿಸಿದ್ದಾಳೆ ಕಾಮೆಂಟ್ ಮಾಡಿ ಹೇಳಿ ನನಗೆ. ಮತ್ತು ಸಾಯಂಕಾಲ ಆಗಿತ್ತು, ಸಾಯಂಕಾಲ ನಮ್ಮ ಮಕ್ಕಳಿಬ್ಬರಿಗೂ ಆಲೂ ಟ್ವಿಸ್ಟರ್ ಬೇಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ, ಸೊ ಅದಕ್ಕೆ ಆಲೂ ಟ್ವಿಸ್ಟರ್ ರೆಡಿ ಮಾಡ್ತಾಯಿದ್ವಿ. ಅವರು ಕೂಡ ಹಾಗೆ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಅದಕ್ಕೆ ನಾವು ಅಜ್ವೈನ ಅಂತೀವಿ, ಬೆಂಗಳೂರಲ್ಲಿ ಓಂಕಾಳು ಅಂತಾರೆ. ಇದನ್ನು ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಹೊಟ್ಟೆ ನೋವು ಬಂದರೆ ಬಿಸಿನೀರಲ್ಲಿ ಕುದಿಸಿ ಇದನ್ನು ಸ್ವಲ್ಪ ಕೊಟ್ಟರೆ ಆಟೋಮೆಟಿಕ್ ರಿಲೀಫ್ ಆಗುತ್ತೆ. ಆಲೂಗಡ್ಡೆ ಎಲ್ಲ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀವಿ. ಇನ್ನೇನು ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಚೆ ಕಡೆ ಎಲ್ಲ ಒಂದು ಇದಕ್ಕೆ ಆಲೂ ಟ್ವಿಸ್ಟರ್ಗೆ 50 ರೂಪಾಯಿ ಇದೆ. ಮನೆಯಲ್ಲೇ ಚಿಕ್ಕದಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಬಜ್ಜಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಈ ಕಡೆ ಆಲೂಗಡ್ಡೆ ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ವಿ. ಆ ಕಡೆ ಮಕ್ಕಳಿಗೆ ಆಲೂಗಡ್ಡೆ ಟ್ವಿಸ್ಟರ್ನ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಆಲೂಗಡ್ಡೆ ಬಜ್ಜಿಗೆ ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಲೂಗಡ್ಡೆ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾವು ಫ್ರೆಂಡ್ಸ್ ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ಮೇನ್ ಟಿಪ್ಸ್ ಹೇಳಬೇಕು ಅಂದರೆ, ನಾವು ಕಡಲೆ ಹಿಟ್ಟು ಕಲಿಸುವಾಗ ಒಂದೇ ಸತಿ ನೀರು ಹಾಕೋಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು, ಯಾವ ಹದಕ್ಕೆ ಬೇಕೋ ಆ ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು ಅದು. ಆಲೂ ಟ್ವಿಸ್ಟರ್ನ ಯಾರಿಗೆ ಬೇಕೋ ಅವ್ರ ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಚೆಗಡೆ ಕರ್ದಿದ್ದ ಎಣ್ಣೆಲೇ ಕರೀತಾರೆ, ಮನೇಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಉದ್ದ ಕಡ್ಡಿ ಇಲ್ಲ ಅನ್ನೋರು ಈ ಥರ ಚಿಕ್ಕ ಕಡ್ಡಿ ಅಂದರೆ ಟೂತ್ಪಿಕ್ ಇರುತ್ತಲ್ವ, ಈ ಥರ ಕಡ್ಡಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಾವು ಮನೇಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಇಷ್ಟ ಆಗುತ್ತೆ ಆವಾಗ. ನೋಡಿ, ಇದಕ್ಕೆ ಕಾರ್ನ್ಫ್ಲವರು ಮತ್ತು ಅಚ್ಕಾರದ ಪುಡಿ ಹಾಕಿ ನಾವು ಕಲರ್ನ ರೆಡಿ ಮಾಡಿಕೊಂಡ್ರೆ ಸೇಮ್ ಔಟ್ಸೈಡ್ ಸಿಗೋ ಥರನೇ ರೆಡಿ ಆಗುತ್ತೆ ಇದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ತುಂಬಾ ಚೆನ್ನಾಗಿರುತ್ತೆ. ಕಾರ್ನ್ಫ್ಲವರ್ನ ಈರುಳ್ಳಿ ಪಕೋಡ ಅಥವಾ ನಾವು ಫಿಂಗರ್ ಚಿಪ್ಸ್ ಮಾಡುವಾಗ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ.
ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು. ಈ ಹದ ಕಲಿಸ್ಕೊಂಡ್ರೆ ಆಲೂ ಟ್ವಿಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಆವಾಗಲೇ ಹೇಳ್ದಂಗೆ ಆಚೆಗಡೆ 50 ರೂಪಾಯಿ 60 ರೂಪಾಯಿ ಇದೆ, ಮನೇಲಾಗ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ನೋಡಿ ಹಾಗೆ ಆ ಕಡೆ ಆಲೂಗಡ್ಡೆ ಬಜ್ಜಿ ರೆಡಿ ಆಯಿತು. ಇದರಲ್ಲಿ ನಾವು ಡಿಪ್ ಮಾಡಿ ಎಣ್ಣೆಲಿ ಕರೆದ್ರೆ ಆಲೂ ಟ್ವಿಸ್ಟರ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಡಿಪ್ ಮಾಡಬೇಕು ಇದನ್ನು. ನೋಡಿ ಈ ಥರ ಡಿಪ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಪೆಷಲಿ ಮಕ್ಕಳು ಆಲೂಗಡ್ಡೆ ಟ್ವಿಸ್ಟರ್ನ ಆಚೆಗಡೆದು ತುಂಬ ಇಷ್ಟಪಡ್ತಾರೆ. ನಾವು ಅದನ್ನೇ ಈ ಥರ ಮನೇಲಿ ಮಾಡಿಕೊಟ್ರೆ ಇನ್ನೂ ಖುಷಿಯಾಗಿ ತಿಂತಾರೆ, ಆರೋಗ್ಯವಾಗಿರ್ಬೋದು. ಇವಾಗ ನೈಟ್ ಅಡುಗೆಗೆ ಮಸಾಲ ರೈಸ್ ಮಾಡಿಬಿಡ್ತೀನಿ. ಯಾಕಂದರೆ ಬೆಳಗ್ಗೆದು ಇನ್ನೂ ರೊಟ್ಟಿ ಇತ್ತು ಮತ್ತು ಸಾಯಂಕಾಲ ಬಜ್ಜಿ ಬೇರೆ ಹಾಕಿದ್ವಲ್ಲ. ಇನ್ನೇನು ಆಲ್ರೆಡಿ ತರಕಾರಿ ಎಲ್ಲ ನಾನು ಕಟ್ ಮಾಡಿ ಹಾಕಿದ್ದೀನಿ. ಇನ್ನೇನು ಅಕ್ಕಿ ಒಂದು ತೊಳೆದು ಹಾಕ್ಬಿಟ್ರೆ ರೈಸು ರೆಡಿ ಆಗುತ್ತೆ. ಬೇಗ ಆಲ್ಮೋಸ್ಟ್ ತಿಂದು ಪಾತ್ರೆ ಎಲ್ಲ ತೊಳೆದು ಮಲ್ಗೋಷ್ಟೊತ್ತಿಗೆ ನನಗೆ ಆಲ್ರೆಡಿ 11 ಗಂಟೆ ಆಗುತ್ತೆ. ಸಾಯಂಕಾಲ ಆಲ್ರೆಡಿ ಇಷ್ಟೊಂದು ಪಾತ್ರೆ ತೊಳೆದು ಇಟ್ಬಿಟ್ಟಿದ್ದೀನಿ. ಮತ್ತೆ ಇಷ್ಟೊಂದು ಪಾತ್ರೆ ಬಿದ್ದಿದೆ, ತೊಳಿಬೇಕು ಇವಾಗ. ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ನಾನು ಗಿಡಗಳಿಗೆ ಆಹಾರ ಮಾಡಿ ಇಟ್ಕೋತೀನಿ. ಇದನ್ನು ಬಾಳೆಹಣ್ಣು ಸಿಪ್ಪೆ ನೆನೆಸಿಟ್ಟಿದ್ದೆ, ಅದನ್ನು ರುಬ್ಬಿ ಇದಕ್ಕೆ ನೀರಿಗೆ ಹಾಕ್ಕೊಳ್ತೀನಿ. ಇಲ್ಲಿಟ್ಟಿದ್ದೀನಿ ನೋಡಿ ಆ ನೀರು ಇದು ಗಿಡಕ್ಕೆ ಹಾಕ್ಕೊಳ್ತೀನಿ ನಾನಿವಾಗ. ತಿರ್ಗಾ ಇಷ್ಟು ಪಾತ್ರೆ ತೊಳೆದು ಗ್ಯಾಸ್ ಎಲ್ಲ ನೈಟೇ ಒರೆಸ್ಬಿಡ್ತೀನಿ ಅಂತ ಹೇಳಿದ್ನಲ್ವ, ಗ್ಯಾಸ್ ಎಲ್ಲ ನೈಟೇ ಒರೆಸಿದ್ದೀನಿ. ಇವತ್ತಿನ ದಿನ ಹೀಗಿತ್ತು. ನಾನು ಫುಲ್ ಡೇ ಏನು ಮಾಡಿದೆ ಮತ್ತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.